ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅವೈಕಂಠ ಅರಸ್ವದ್ನಿಕಿತ. ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್. ನಿಮ್ಗೆ ಏನು ರೆಸನೇಟ್ ಆಗ್ತೈತಿ ಅದನ್ನಷ್ಟೇ ತೊಗೊಳ್ರಿ. ಎಲ್ಲನೂ ಫೋರ್ಸಿಬಲಿ ನಿಮ್ಮ ಮೇಲೆ ಇಂಪೋಸ್ ಮಾಡ್ಕೋಬೇಡ್ರಿ. ಓಪನ್ ಮೈಂಡಿಂದ ರೀಡಿಂಗ್ಸನ್ನು ನೋಡಿರಿ. ಯಾರ್ಯಾರು ಫಸ್ಟ್ ಟೈಮ್ ನನ್ನ ವೀಡಿಯೋಸ್ ನೋಡ್ತಿದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಓಕೆ, ಇವತ್ತಿನ ಟಾಪಿಕ್ ಕರೆಂಟ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್ ನೆಕ್ಸ್ಟ್ 72 hours. ನಿಮ್ಮ ವ್ಯಕ್ತಿಯ ಪ್ರಸ್ತುತ ಭಾವನೆಗಳು ನೆಕ್ಸ್ಟ್ 72 ತಾಸುಗಳವರೆಗೆ. 72 ತಾಸು ಒಳಗೆ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನೇನು ಫೀಲ್ ಮಾಡ್ಕೊತಾರೆ, ಏನೇನು ಮಾಡ್ತಾರೆ ನೋಡೋಣ. ಓಕೆ, ಯಾವ ವ್ಯಕ್ತಿ ಬಗ್ಗೆ ವಿಚಾರ ನೋಡ್ತಿದ್ದೀರಿ ವಿಡಿಯೋನ, ಅವ್ರನ್ನ 3 ಸಲ ಹೆಸರು ಹೇಳ್ಕೊಳ್ರಿ, ವಿಜುವಲೈಸ್ ಮಾಡ್ಕೊಳ್ರಿ, ಫೋಟೋಸ್ ನೋಡಿರಿ. ಚಲೋ ಮೆಸೇಜಸ್ ಅಂದ್ರೆ ಓದ್ರಿ, ಖುಷಿ ಕೊಡೋಂಥ ಮೆಸೇಜಸ್ ಇದ್ರೆ ಓದ್ರಿ. ಅವ್ರ ಜೊತೆಗೆ ಒಂದು ಖುಷಿಯಾದ ಒಂದು ಕ್ಷಣ ಕಟ್ತಿರ್ತೀರಿ, ಒಂದಿಷ್ಟು ಟೈಮ್ ಸ್ಪೆಂಡ್ ಮಾಡಿರ್ತಿರಲ್ಲ, ಮನಸ್ಸಿಗೆ ಮುದ ನೀಡೋ ಅಂಥದ್ದು ಅದನ್ನಷ್ಟು ವಿಚಾರ ಮಾಡ್ಕೊಳ್ರಿ. ಏನಾದರೂ ಕ್ವಶನ್ಸ್ ಅರೈಸ್ ಆಗಿದ್ವಾ ವ್ಯಕ್ತಿ ಬಗ್ಗೆ ಅಂತಂದ್ರೆ ಥಾಟ್ ಪ್ರೊಸೆಸ್ ಒಳಗೆ ಒಂದು ಹಾಕ್ರಿ, ಇಲ್ಲ ಆನ್ಸರ್ ಸಿಗ್ಬೋದು. ಸೊ ಕರೆಂಟ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್ ನೆಕ್ಸ್ಟ್ 72 hours. Inner voice, we are the world, abundance. Good, yeah, very good. ನೆಕ್ಸ್ಟ್ 72 hours ನಿಮ್ಮ ವ್ಯಕ್ತಿ ನಿಮ್ಮನ್ನು ಭಾಳ ಮಿಸ್ ಮಾಡ್ಕೊತಾರೆ. ನಿಮ್ಮ ಸುತ್ತನೇ ತಿರುಗ್ತೈತಿ ಅವ್ರ ಮನಸ್ಸು. ಅವರೆಲ್ಲೇ ಇರಲಿ ಏನೇ ಇರಲಿ ನಿಮ್ಮ ಸುತ್ತನೇ ಇರ್ತೈತಿ. ಅವ್ರು ನಿಮ್ಮನ್ನು ಒಂಥರ ಹಿಂಗೆ ಬಚ್ಚಿಟ್ಕೊತೇವೆ, ಹಿಂಗೇನಂತೀರಿ, ಹಿಂಗೆ ನಮ್ಮ ನೆನಪೊಳಗೆ ನಾವು ಇಟ್ಕೊತೇವೆ, ಬಿಟ್ಟು ಕೊಡೋಕೆ ತಯಾರಿಲ್ಲ ಅಂತ ಹಂಗಿರ್ತೈತಿ ಅವ್ರದ್ದು ಪರಿಸ್ಥಿತಿ. ಏನಾದರೂ ನಿಮ್ಮ ಜೊತೆಗೆ ಒಂದು ಸ್ವಲ್ಪ ಚಲೋ ಟೈಮ್ ಸ್ಪೆಂಡ್ ಮಾಡ್ಬೇಕಂತಲೇ ಇಲ್ಲೇ ನೆಕ್ಸ್ಟ್ 72 hours ಒಳಗೆ ವಿಚಾರ ಮಾಡ್ತಾರೆ. ಕೆಲವೊಂದು ಡೆಸಿಷನ್ ಮೇಕಿಂಗ್ ಮಾಡ್ಬೇಕಂತಲೇ ಇಲ್ಲೇ ವಿಚಾರ ಮಾಡ್ತಾರೆ ನೆಕ್ಸ್ಟ್ 72 hours ಒಳಗೆ. ನಿಮ್ಮಿಬ್ಬರೊಡವ ಒಂದು ಒಳ್ಳೆ ಸೌಹಾರ್ದತೆ ಅಥವಾ ಒಳ್ಳೆಯ ಒಂದು ಸಂಬಂಧ ಗಟ್ಟಿ, ನಮ್ಮ ಇರೋಂಥ ಒಂದು ನಮ್ಮ ರಿಲೇಷನ್ಶಿಪ್ಪು ಇನ್ನೂ ಗಟ್ಟಿ ಆಗಬೇಕು ಅನ್ನೋಕ್ಕೆ ಹೊಸದಾಗಿ ಏನಾದರೂ ನಾ ಕ್ರಿಯೇಟ್ ಮಾಡ್ಬೋದಾ, ಹೊಸದನ್ನ ಏನಾದರೂ ಒಂದು ಐಡಿಯಾಸ್ ಹುಡುಕ್ಬೋದಾ ಅಂತಲೇ ವಿಚಾರ ಮಾಡ್ತಾರೆ. ಮೋಸ್ಟ್ಲಿ ನೀವು ಬೇಜಾರೊಳಗದಿರೋ ಅನಿಸ್ತೈತಿ, ಅಥವಾ ಅವ್ರ ಕಡೆಯಿಂದ ನೀವು ಇಂಥದ್ದು ಎಕ್ಸ್ಪೆಕ್ಟ್ ಮಾಡ್ತಿರ್ಬೇಕು. ಸೊ ದೇ ಆರ್ ಟೇಕಿಂಗ್ ಆ್ಯಕ್ಷನ್. ಓಕೆ, ಸೊ ಅವರ ಏನಂತೀರಿ, ನಾನು ನಿನ್ನ ಜೀವನಕ್ಕೆಲ್ಲ ಅಂತಲೇ ನಾನು ತೋರಿಸ್ಕೊಡ್ಬೇಕಂತಲೂ ಕೆಲವೊಬ್ಬರಲ್ಲೇ ವಿಚಾರ ಮಾಡ್ತಾರೆ, ಆ್ಯಕ್ಷನ್ಸ್ ತೊಗೊಳ್ತಿದ್ದಾರೆ ಕೆಲವೊಬ್ರು. ಸೊ ಆಬ್ವಿಯಸ್ಲಿ ಈ ಕಾರ್ಡ್ಸಿಗೆ ಬಂದ್ವಿ ಇಲ್ಲಿ ನಿಮ್ಮನ್ನು ಮಿಸ್ ಮಾಡೋದೈತಿ. ನೀವು ಭಾಳ ಚಂದ ಇದ್ದೀರಿ, ಎಮೋಷ್ನಲಿ ಭಾಳ ಅಟ್ಯಾಚ್ ಇದ್ದೀರಿ. ಒಂದು ಒಳ್ಳೆ ಕ್ಷಣಗಳನ್ನ ಇನ್ನೊಂದು ಎಲ್ಲರೂ ಹೊರಗೆ ಕರ್ಕೊಂಡು ಹೋಗಿ ಅಥವಾ ಒಂದು ಸುತ್ತಾಡಿಸ್ಕೊಂಬರ್ಬೇಕಂತೆಲ್ಲ ನಿಮ್ಮ ಜೊತೆಗೆ ಒಂದು ಟೈಮ್ ಸ್ಪೆಂಡ್ ಮಾಡ್ಬೇಕಂತಲೇ ಇಲ್ಲೇ ವಿಚಾರ ಮಾಡ್ತದೆ. ಇಬ್ಬರು ಸೇರಿ ಒಂದು ಖುಷಿಯಾಗಿ ಇರೋಣ, ನಿಮ್ಮನ್ನ ಖುಷಿಯಾಗಿ ಇಡಬೇಕು. ಒಂದು ಶಾಪಿಂಗ್ ಹೋಗ್ಬೋದು, ಒಂದು ಚಹಾ ಕುಡಿಯೋಕೆ ಹೋಗ್ಬೋದು, ಏನು ನೋಡ್ರಿ ಒಬ್ಬೊಬ್ರು ಒಂದೊಂದು. ಸುಮ್ಮನೆ ಮನ್ಯಾಗ ಇಬ್ಬರು ಕುತ್ಕೊಂಡು ಚೆನ್ನಾಗಿ ಇದ್ದಿದ್ದ ಮನ್ಯಾಗ ಮಾಡ್ಕೊಂಡು ಒಂದು ಚಹಾ ಕುತ್ಕೊಂಡು ಕುಡಿದ್ರೆ ಅದು ಒಂದು ಅದಕ್ಕಿಂತ ಸ್ವರ್ಗ ಯಾರಿಲ್ಲ. ನಿಮ್ಮ ಜೀವನಕ್ಕೆ ಒಂದು ಸ್ಟೆಬಿಲಿಟಿ ಕೊಡ್ಬೇಕು, ನಿಮ್ಮ ಜೀವನಕ್ಕೆ ಒಂದು ಸೆಕ್ಯೂರಿಟಿ ಕೊಡ್ಬೇಕು. ಅಂದರೆ ನಿಮ್ಮ ಜೀವನದಾಗ ನಾ ಅದೇನಿ, ಸೊ ಡೋಂಟ್ ವರಿ ಅಂತ ಹೇಳ್ಬೇಕಂತಲೇ ಅವ್ರು ನೆಕ್ಸ್ಟ್ 72 hours ಒಳಗೆ ಆ್ಯಕ್ಷನ್ ಮುಖಾಂತರ ತೋರಿಸ್ತಾರೆ. ಅದು ನಿಮಗೆ ಗೊತ್ತಾಗ್ತತಿ. ಅಂದರೆ ಅವ್ರ ಎಮೋಷನ್ಸ್, ಅವ್ರು ಹೇಳೋ ರೀತಿ, ಅವ್ರ ಬಾಡಿ ಲ್ಯಾಂಗ್ವೇಜ್ ಹಿಂಗೆಲ್ಲ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಅದು ಗೊತ್ತಾಗ್ಬೋದು. ವಾಟ್ ದೇ ಆರ್ ಟೆಲ್ಲಿಂಗ್, ಅಂದರೆ ಟ್ರೈಯಿಂಗ್ ಟು ಟೆಲ್ ಯು ಅಂತಂದ್ರೆ. ಕೆಲವೊಬ್ರಿಗಿಲ್ಲ ನೆಕ್ಸ್ಟ್ 72 hours ಒಳಗೆ ಫ್ಯಾಮಿಲಿ ಮೆಂಬರ್ಸಿಗೆ ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡಿಸ್ಬೋದು. ಕೆಲವೊಬ್ಬರು ಆಲ್ರೆಡಿ ಇಲ್ಲರಿ ಅದೇವ್ರಿ ಅಂತಂದ್ರೆ, ಸೊ ಫ್ಯಾಮಿಲಿ ಜೊತೆಗೂ ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು. ಅಷ್ಟರ ಜೊತೆಯಾಗಿ ಎಲ್ಲ ಒಂದು ಕುಟುಂಬ ಸಮೇತ ಅಂತೀವಲ್ಲ ಹಂಗೂ ಟೈಮ್ ಸ್ಪೆಂಡ್ ಮಾಡುವಂಥದ್ದು ಐತಿ. ಸೊ ಆ್ಯಸ್ ಅ ಫ್ಯಾಮಿಲಿ ನಿಮ್ಮ ಜೊತೆಗೆ ಪೂರ ಜೀವನ ಇರಬೇಕಂತಲೇ ಕೆಲವೊಬ್ರು 72 hours ಒಳಗೆ ವಿಚಾರ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ. ಈ ಸಲ ಏನಾದರೂ ಒಂದು ಆ್ಯಕ್ಷನ್ ತೊಗೋಬೇಕು ನಿಮ್ಮ ಕಡೆ. ಏನಾದರೂ ಅಂದ್ರೆ ನಿಮ್ಗೆ ಏನಾದರೂ ಹೇಳಬೇಕಂದ್ರೆ ಊರ ಮಂದಿಗೆಲ್ಲ ಹೇಳೋದು ಹರ್ಕತ್ತಿಲ್ಲ. ನಾನು ಸೀಕ್ರೆಟಾಗಿ ನಿಮ್ಗೇನು ಹೇಳಬೇಕು ಮಾಡಬೇಕು, ನಮ್ಮ ಮನ್ಯಾಗ ಅಷ್ಟು ಹೇಳ್ಕೊಬೇಕು. ನೆಕ್ಸ್ಟ್ ಆ್ಯಕ್ಷನ್ಸ್ ಏನಾದ್ರು ತೊಗೊಂಡ್ರೆ ನಿಮ್ಗೇನಾದರೂ ಸರ್ಪ್ರೈಸಸ್ ಕೊಡಬೇಕಂದ್ರೆ ಅದನ್ನು ಸೀಕ್ರೆಟಾಗೆ ಮಾಡ್ತಿದ್ದಾರೆ. ಕೆಲವೊಬ್ರಿಗೆ ಏನಾದರೂ ಗಿಫ್ಟ್ ಕೊಡುವಂಥ ಚಾನ್ಸಸ್ ಐತಿ ನೋಡ್ರಿ ನೆಕ್ಸ್ಟ್ 72 hours ಒಳಗೆ.
ಇಷ್ಟು ದಿನ ನಿಮ್ಮ ಜೊತೆಗೆ ಅವರು ಚೆನ್ನಾಗಿದ್ದಿದ್ದಿಲ್ಲ, ಅಥವಾ ಏನಂತ ನಿಮ್ಗೆ ಕಮಿಟ್ಮೆಂಟ್ ಕೊಡಬೇಕಂತ ಅವ್ರಿಗೆ ಮನಸ್ಸು ಬಂದಿದ್ದಿಲ್ಲ. ನೀವೇನೋ ಅವ್ರಿಗೊಂದು ಆಫರ್ ಕೊಟ್ಟಿದ್ರು ನಾವು ಅಲ್ಲೇ ಅಂದಿದ್ರು. ಇಲ್ಲ ನೆಕ್ಸ್ಟ್ 72 hours ಒಳಗೆ ಅದ್ರ ಬಗ್ಗೆನೂ ಗುಡ್ ನ್ಯೂಸ್ ಕೊಡ್ಬೇಕಂತಲೇ ವಿಚಾರ ಮಾಡ್ತಾರೆ. ನಿಮ್ಮ ಜೊತೆಗೆ ಎಲ್ಲಾದರೂ ಒಂದು ಖುಷಿ ಅಂದರೆ ಭಾಳ ಖುಷಿ ಅದ, ಎಕ್ಸೈಟ್ಮೆಂಟ್ ಅಂತಿಲ್ಲ ಅಂಥದ್ದು ಏನಾದರೂ ಒಂದು ಪ್ಲ್ಯಾನು ಮಾಡ್ತಾರೆ. ನಾವು ಅಲ್ಲಿ ಹೋಗ್ಬರೋಣ ಇಲ್ಲಿ ಹೋಗ್ಬರೋಣ, ನಮ್ಮ ಕಮಿಟ್ಮೆಂಟ್ ನಾ ಕೊಡೋಣ ಅಂತ, ನಾವು ಹಿಂಗೆ ಮದುವೆ ಮಾಡ್ಕೊಳ್ಳೋಣ, ಹಿಂಗಿರೋಣ, ನಾವು ಅಲ್ಲಿ ನಾವೊಂದು ಮನೆ ಏನೋ ಒಂದು ಇರ್ತಾವೆ ನೋಡ್ರಿ, ಒಂದು ಕೆಲವೊಂದು ನಮ್ಮ ಜೀವನದ ಪ್ಲ್ಯಾನ್ಸ್ ಇರ್ತಾವಲ್ಲ ಅವು. ನಿಮ್ಮ ಜೀವನದ ಪ್ರಕಾರ ನಿಮಗೆ ಏನೇನು ಖುಷಿ, ನಿಮಗೆ ಏನೇನು ಎಕ್ಸೈಟ್ಮೆಂಟ್ ಆ ರೀತಿ ಅಂಥದ್ದೊಂದು ಗುಡ್ ನ್ಯೂಸ್ ನಿಮ್ಗೆ ಹೇಳ್ಬೇಕಂತನ ಇಷ್ಟು ದಿನ ನಿಮಗೆ ಇಲ್ಲಿ ನಾನು ಆಗಂಗಿಲ್ಲ, ನಿನಗೆ ಆಫರ್ ಕೊಡೋಕೆ, ನಿನಗೆ ಕಮಿಟ್ಮೆಂಟ್ ಕೊಡೋಕ್ಕಾಗಲ್ಲ, ನಾನು ನಿನ್ನ ಜೊತೆಗೆ ನಿಂದ್ರೋಕ್ಕಾಗಲ್ಲ ಅಂತ ಹಿಂಗಂದ್ರೆ ನಿನ್ನ ಜೊತೆಗೆ ಜೀವನಡಿ ಇರೋಕ್ಕಾಗಲ್ಲ ಅಂತ ಅಂದಿದ್ರಂದ್ರೆ ಈ ಸಲ ಇಲ್ಲ, ನಾನು ನಿನ್ಗೆ ಗುಡ್ ನ್ಯೂಸ್ ಕೊಡ್ತೇನೆ ಅಂದ್ರೆ ನಿನ್ನ ಜೊತೆಗೆ ಇರೋಕೆ ನಾನು ರೆಡಿ ಅದೇನಿ ಅಂತಂದು ಈ ಸಲ ನಾನು ಕೆಲವೊಂದು ಭಾಳ ಚಲೋ ಐಡಿಯಾಸ್ ಇಟ್ಕೊಂಡ್ಬಂದೇನೆ. ಜೀವನದ ಐಡಿಯಾಸ್ ಇನ್ ದ ಸೆನ್ಸ್ ಹೇಳಿದ್ನಲ್ಲ, ಈಗ ನಾವಿಬ್ರು ಸೇರಿದ್ವಿ ಅಂದ್ರೆ ನಾವಿಬ್ರು ಸೇರಿ ಒಂದು ಇಂಥ ಮನೆ ಕಟ್ಟೋಣ, ಇಂಥ ಊರಾಗ ಸೆಟ್ಲ್ ಆಗೋಣ, ಹಿಂಗಿರೋಣ, ನಾವು ಇಷ್ಟು ಮಕ್ಕಳಾಗಲಿ, ನಮ್ಗೆ ಹಂಗಿರಲಿ, ಒಂದು ಫ್ಯಾಮಿಲಿ ಎಲ್ಲ ಹಿಂಗೆ ಒಂದು ಕನಸು ಅಂತೇವಲ್ಲ, ಅದು ಉದಾಹರಣೆ ನಾ ಹೇಳ್ತಿರೋದೆಲ್ಲ. ಹಂಗೆ ನಿಮ್ಮ ಜೀವನದಾಗ ಏನೇನು ಅದ ನೋಡ್ರಿ, ನಾನು ಹಿಂಗೆ ಉದಾಹರಣೆ ಅಷ್ಟೇ ಹೇಳಿದ್ದೆ. ಹಂಗೆ ಒಂದು ನಿಮ್ಗೊಂದು ಗುಡ್ ನ್ಯೂಸ್ ಕೊಡಬೇಕು ಅಂತಲೇ ಇಲ್ಲೇ ವಿಚಾರ ಮಾಡ್ತಿದ್ದಾರೆ. ನೆಕ್ಸ್ಟ್ ಗಿಫ್ಟ್ ಅಂದ್ರೆ ಬರ್ತಾ ಇದೆ ಇಲ್ಲೇ. ಇಷ್ಟು ದಿನ ನಿಮ್ಮ ಜೊತೆಗೆ ಸಿಟ್ಟು ಎಲ್ಲ ಇದೆ ಅಂದ್ರೆ ಈಗ ನೋಡಿ ನೆಕ್ಸ್ಟ್ 72 hours ನಿಮ್ಮ ಜೊತೆಗೆ ಭಾಳ ಅಂದ್ರೆ ಭಾಳ ಪ್ರೀತಿಯಿಂದ ಇರ್ತಾರೆ, ಭಾಳ ಕೈಯಿಂದ ಇರ್ತಾರೆ. ಈ ಅವರೇ ವ್ಯಕ್ತಿನ ಇವರು ಅಂತ ಅನ್ನಂಗೆ ಇರ್ತಾರೆ. ಸೊ ಇಲ್ಲಿ ರಿಯೂನಿಯನ್ ಆಗುವಂಥ ಚಾನ್ಸಸ್ ಅದಾವು. ಭಾಳ ಮಂದಿಗೆ ರಿಯೂನಿಯನ್ ಆಗೋ ಚಾನ್ಸಸ್ ಅದಾವೆ ನೋಡ್ರಿ. ಸೊ ನೆಕ್ಸ್ಟ್ 72 hours ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಭಾವನೆಗಳನ್ನು ಹೊಂದಿರ್ತಾರೆ. ಇದು ಬಂದು ಭೇಟಿಯಾಗುವಂಥ ಚಾನ್ಸಸ್ ಭಾಳ ಅದಾವೆ ಕೆಲವೊಬ್ಬರಿಗೆ. ಲಿಟ್ರಲಿ ಎದುರಿಗೆ ಬಂದು ನಿಂತು ಹಿಂಗೆ ಭೇಟಿ ಆಗೋದ, ವಿಡಿಯೋ ಕಾಲ್ ಒಳಗಲ್ಲ. ವಿತ್ ಸಮ್ ಗುಡ್ ನ್ಯೂಸ್. ಸೊ ನೆಕ್ಸ್ಟ್ 72 hours ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ವಿಚಾರ ಮಾಡ್ತಾರೆ ಸಿ. ಪ್ರಪೋಸ್ ಮಾಡೋ ಚಾನ್ಸಸ್ ನೋಡ್ರಿ ಕೆಲವೊಬ್ಬರಿಗೆ. ಲೆಟ್ ಅಸ್ ಗೆಟ್ ಮ್ಯಾರಿಡ್ ಅಂತ ನೀವು ಹಂಗೆ ಮ್ಯಾರಿಡ್ ಅಂದರೆ ಮದುವೆ ಆಗುವಂಥ ಒಂದು ಪರಿಸ್ಥಿತಿ ನಿಮ್ಮ ರಿಲೇಷನ್ಶಿಪ್ ಇತ್ತಂದ್ರೆ ಅವರಿಗೆ ಇಲ್ಲ, ನಮ್ದು ಹಂಗೇನಿಲ್ಲ ರೀ, ನಮ್ದು ಬೇರೆ ನಾವು ರಿಲೇಷನ್ಶಿಪ್ ನೋಡ್ತಿದ್ದೀನಿ ಅಂದ್ರೆ ಸೊ ನಾವಿಬ್ಬರು ಜೊತೆಗೆ ಸಹಾಯ ಮಠ ಇರೋಣಂತ, ಒಬ್ರಿಗೊಬ್ರು ಖುಷಿಯಾಗಿರೋಣಂತ, ನಮ್ಮದು ಜೀವನನ ಒಂದು ಏನಂತೀರಿ ಒಂದು ಬ್ಯಾಲೆನ್ಸಿಂಗ್ ಆಗಿ ತೊಗೊಂಡು ಹೋಗೋಣ. ಏನೇ ಕಷ್ಟ ಬರಲಿ, ಏನೇ ಸುಖ ಬರಲಿ, ಈ ರಿಲೇಷನ್ಶಿಪ್ಪಿಗೆ ಒಂದು ಸಕ್ಸಸ್ ಲೆವೆಲಿಗೆ ಒಯ್ಯೋಣ ಅಂತನ ವಿಚಾರ ಮಾಡ್ತಿದ್ದಾರೆ. ನೆಕ್ಸ್ಟ್ 72 hours ಒಳಗೆ ನೆಕ್ಸ್ಟ್ 72 hours ಏನು ವಿಚಾರ ಮಾಡ್ತಾರೆ. ಕನ್ಫ್ಯೂಷನ್ಸ್ ಏನಾದರೂ ಇದ್ರೆ ಅದರಿಂದ ಕ್ಲಾರಿಟಿ ಬರ್ತಾ ಐತಿ. ಇಲ್ಲಿ ಕನ್ಫ್ಯೂಷನ್ಸ್ ಏನಾದರೂ ಇದ್ವು ಅಂದ್ರೆ ಕಂಪೇರ್ ಮಾಡ್ತಿದ್ರು ನಿಮ್ಮ ವ್ಯಕ್ತಿ ನಿಮ್ಮನ್ನು ಬೇರೆಯವ್ರ ಜೊತೆಗೆ, ಅಥವಾ ನಿಮ್ಮ ರಿಲೇಷನ್ಶಿಪ್ನ ಇನ್ನೊಬ್ಬರ ಜೊತೆಗೆ ಹಂಗೇನಾದ್ರು ಇತ್ತಂದ್ರೆ ಅವನ್ನೆಲ್ಲ ಸರಿದಿಟ್ಟು ನಾವು ಮಾಡ್ತಿರೋ ತಪ್ಪು ಸರಿ ಯಾವುದನ್ನದವರಿಗೆ ಕ್ಲಾರಿಟಿ ಬರ್ತಾ ಐತಿ. ಸೊ ಇದನ್ನು ಸ್ಮೂತಾಗಿ ತೊಗೊಂಡು ಹೋಗಬೇಕು. ಸೊ ಅಂದರೆ ಒಂದು ಎಮೋಷ್ನಲಿ ಅಟ್ಯಾಚ್ಡ್ ಇಟ್ಕೊಂಡು ತೊಗೊಂಡು ಹೋಗ್ಬೇಕು. ಹಂಗೆ ಸುಮ್ಮನೆ ಒಂದು ನಂಬಿಕೆ ವಾಸ್ತೆ ಅಲ್ಲ. ಏನಾದರೂ ನಿಮ್ಮಿಬ್ಬರ ನಡುವೆ ಮನಸ್ತಾಪಗಳಾಗಿದ್ವು, ಬೇಜಾರುಗಳಾಗಿದ್ವು ಅಂತ ಏನಾಗಿದ್ರೆ ಅವನ್ನೆಲ್ಲ ಸೈಡಿಗೆ ಬಿಟ್ಟು ನಾವು ಹೊಸದಾಗಿ ನಮ್ಮ ರಿಲೇಷನ್ಶಿಪ್ನ ಸ್ಟಾರ್ಟ್ ಮಾಡಿ ನಮಗೆ ಹೆಂಗೆ ಬೇಕು ಹಂಗದು ಒಂದು ಸಕ್ಸಸ್ ಎಲ್ಲಿ ಏನೇ ಕಷ್ಟ ಬರಲಿ ನಾ ಇರ್ತೇನೆ ನಿನ್ನ ಜೊತೆಗೆ ಅಂತ ಹೇಳಿ ಹೊಸದಾಗಿ ಸ್ಟಾರ್ಟ್ ಮಾಡ್ಬೇಕಂತ ಕೆಲವೊಬ್ಬರಲ್ಲಿ ವಿಚಾರ ಮಾಡ್ತಿದ್ದಾರೆ.
ಸೊ ಓವರಾಲ್ ಅಂದ್ರೆ ಎಲ್ಲ ಚೆನ್ನಾಗೈತೆ ನೋಡ್ರಿ. ರೀಯೂನಿಯನ್ ಆಗ್ತೈತಿ, ಗಿಫ್ಟ್ ಬರ್ತೈತಿ, ಗುಡ್ ನ್ಯೂಸ್ ಬರ್ತದವ, ಪ್ರಪೋಸಲ್ ಬರ್ತೈತಿ, ಸ್ಟೆಬಿಲಿಟಿ ಕೊಡ್ತಿದ್ದಾರೆ, ಸೆಕ್ಯೂರಿಟಿ ಕೊಡ್ತಿದ್ದಾರೆ, ಫ್ಯಾಮಿಲಿಗೆ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಏನಿವೆ ನಿಮ್ಮನ್ನು ಭಾಳ ಇಷ್ಟಪಡ್ತಿದಾರೆ. ಐಸ್ ಆನ್ ದ ಕೇಕ್ ಅಂತಾರಲ್ಲ ಹಂಗೆ ನಿಮ್ಮ ಮಿಸ್ ಮಾಡ್ಕೊತಾರೆ. ನನ್ನ ಮಗುವಿಗೆ ತಂದೆ ಆಗುವೆಯಾ? ಅದನ್ನು ಹೆಂಗರ್ತ ಹಿಂಗೆ ತೋರಿ ಹಂಗೆ ತೋರಿ ಹಂಗೆ ಆ ರೀತಿದು ಒಂದು ಸ್ಟೆಬಿಲಿಟಿ ಅಷ್ಟು ಕಾನ್ಫಿಡೆಂಟಿಂದ ಬರ್ತದೆ. ಇದು ಉದಾಹರಣೆ ಹೇಳಿದ್ದು. ಅಷ್ಟೊಂದು ಕಾನ್ಫಿಡೆಂಟ್. ಇಷ್ಟು ದಿನ ನಿಮ್ಮ ಮುಂದೆ ಅವ್ರಿಗೆ ಏನು ಅನ್ನಿಸ್ತದೆ ಅದನ್ನೆಲ್ಲ ಹೇಳ್ಕೊಂಡಿದ್ದಿಲ್ಲ, ಮಾತುಕತೆಗಳು ಕಮ್ಮಿ ಮಾಡಿದ್ರು. ಯಾಕೋ ಮಾತಾಡ್ತಿಲ್ಲ, ಅವಾಗೆಲ್ಲ ಚೆನ್ನಾಗಿ ಮಾತಾಡ್ತಿದ್ವಿ, ಏನೋ ಮಾತಾಡ್ತಿಲ್ಲ ಅಂದರೆ ಈಗ ಕಾನ್ಫಿಡೆಂಟ್ ಆಗಿ ನಿಮ್ಮ ಮುಂದೆ ಬಂದು ನಿಂದ್ರಾಕತ್ತಾರ ನೋಡ್ರಿ. ಕಾನ್ಫಿಡೆಂಟ್ ಆಗಿ ಅಂದರೆ ಒಂದು ಅಥಾರಿಟಿಲೇ ಎಸ್ ಯು ಆರ್ ಮೈನ್ ಆ್ಯಂಡ್ ನಾನು ನಿನಗೇನು ರಿಲೇಷನ್ಶಿಪ್ ನೋಡ್ತಿದ್ದೀರಲ್ಲ ನೀವು, ನಾನು ಅದೇ ನೀ ಅಂತ ಹೇಳೋದೈತಲ್ಲ ಅದನ್ನು ಈ ಸಲ ಬಾಯಿ ಬಿಟ್ಟು ಹೇಳ್ತಿದಾರ. ಅದಕ್ಕೊಂದು ಆ್ಯಕ್ಷನ್ನು ತೋರಿಸ್ತಿದಾರೆ. ಸೊ ನಿಮಗೆ ಅದೊಂದು ಫೀಲ್ ಆಗಬೇಕಲ್ಲ ಇವ್ರು ಹೇಳ್ತಾರೆ ಹಂಗೆ ಸುಮ್ಮ ಬಾಯಿ ಮಾತಿಗೆ ಹೇಳ್ತಾರೆ ಬಿಡ್ರಿ, ಇವತ್ತು ಹೇಳ್ತಾರೆ ನಾಳೆ ಹೋಗ್ತಾರ, ನಿಮಗೆ ಅನ್ನಿಸ್ಬಾರ್ದು. ಯಾಕಂದ್ರೆ ಜೀವನದೊಳಗೆ ನೋಡ್ರಿ ಡೆಸ್ಟೈನ್ ಪಾರ್ಟ್ನರ್ಸ್ ನೀವು. ಈ ಸಲ ಈಕ್ವಲ್ ಆ್ಯಂಡ್ ಗಿವ್ ಟೇಕ್ ಇರೋದು ನಿಮ್ಮದು ರಿಲೇಷನ್ಶಿಪ್ ಒಳಗೆ. ಇವತ್ತೊಂದು ಗುಡ್ ನ್ಯೂಸ್ ಹಿಡ್ಕೊಂಡೆ ಬರ್ತದಾರೆ. ಯಾಕಂದ್ರೆ ಅವ್ರ ಜೀವನದೊಳಗೆ ಭಾಳ ಚೇಂಜಸ್ ಕಂಡಾರ ಅನಿಸ್ತೈತಿ, ಅಪ್ಸ್ ಆ್ಯಂಡ್ ಡೌನ್ಸ್ ನೋಡ್ಯಾರ. ಈಗ ಬುದ್ಧಿ ಬಂದೈತೆ ಅವರಿಗೆ, ಮೆಚುರಿಟಿ ಬಂದೈತಿ. ಸೊ ಭಾಳ ಚಲೋ ಐತೆ ನೆಕ್ಸ್ಟ್ 72 hours ಒಳಗೆ ಭಾಳ ಮಂದಿಗೆ. ಸೊ ಇದನ್ನು ಕ್ಲೇಮ್ ಮಾಡಿರಿ. ಸೊ ನೆಕ್ಸ್ಟ್ 72 hours ಒಳಗೆ ನಿಮ್ಮ ವ್ಯಕ್ತಿ ನಿಮ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ನೋಡಿ, ಏನು ಹೇಳಕ್ಕೆ ಇಷ್ಟಪಡ್ತಾರೆ. ಈಗ ಭಾವನೆಗಳಾದ್ರೂ ನಿಮ್ಗೆ ಏನಾದರೂ ಹೇಳೋದಿತ್ತು ಅವರಿಗೆ, ಏನು ಹೇಳಕ್ಕೆ ಇಷ್ಟಪಡ್ತಾರೆ ನೋಡೋಣ. ನೆಕ್ಸ್ಟ್ 72 hours ಒಳಗೆ ಅವ್ರ ಮನಸ್ಸಿಂದ ನಿಮ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತಾರೋ ನೋಡೋಣ. ವೇಟ್, ಡೋಂಟ್ ರಶ್ ಇಂಟು ಇಟ್, ಅಲೋ ನೇಚರ್ ಟು ಟೇಕ್ ಇಟ್ಸ್ ಕೋರ್ಸ್. ಭಾಳ ಅವಸರ ಮಾಡೋಕ್ಕೆ ಹೋಗಬೇಡ, ಎಲ್ಲ ಕರೆಕ್ಟ್ ಹೊಂಟೈತಿ. ಇಲ್ಲೇ 2 of Pentacles ಬಂತ, ಹೌದಾ? ಇಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋಣ. ಭಾಳ ಅವಸರ ಒಮ್ಮಕ್ಳು ಹಿಂಗೆ ರಶ್ ಮಾಡಬೇಡ. ನಿನ್ನ ಕಮಿಟ್ಮೆಂಟ್ ಕೊಡ್ತೀಯಾ ಯಾಕೆ ಕೊಡೋಲ್ಲ ಹಿಂಗೆ ಅನ್ಬೇಡ. ಅದು ಒಂದು ಪ್ರೊಸೆಸ್ ಅದ, ಮೆಲ್ಲಕ್ಕೆ ಹೋಗೋಣ ಅಂತ ವೇಟ್ ಅಂತ ನಿಮ್ಗೆ ಹೇಳ್ತದೆ. ಅವಸರ ಮಾಡಬೇಡ, ಸಮಾಧಾನ ಇರು ಅಂತ ಹೇಳಿ. ಕೆಲವೊಂದು ಸಲ ಟೈಮು ಅದಕ್ಕೆ ಆನ್ಸರ್ ಕೊಡ್ತಿರ್ತೈತಿ. ಸೊ ವೇಟ್ ಅಂತ ಹೇಳ್ತಿದ್ದಾರೆ. ಡೀಪ್ ಇನ್ ಯುವರ್ ಹಾರ್ಟ್ ಯು ಆಲ್ರೆಡಿ ನೋ ದ ಆನ್ಸರ್, ಡೂ ವಾಟ್ ಯು ಫೀಲ್ಸ್. ನಿಮಗೆ ವೆಯ್ಟ್ ಮಾಡ್ತಿದ್ದಾರೆ, ಬಟ್ ನಿಮಗೆ ಮನಸ್ಸೊಳಗೆ ನಿನಗೆ ಗೊತ್ತು ನಾವು ವೆಯ್ಟ್ ಮಾಡಬೇಕು ಬಿಡಬೇಕು, ಅಥವಾ ಅವ್ರ ಸಲುವಾಗಿ ಅವ್ರು ಹೆಂಗೆ ಅದಾರ ಏನದಾರ ನಿಮಗೆಲ್ಲ ಮನಸ್ಸೊಳಗೆ ನಿಮಗೆ ಆಲ್ರೆಡಿ ಗೊತ್ತು. ನಿಮ್ಮ ಹಾರ್ಟ್ ಹೇಳ್ತಾಯಿತ್ತು ನಿಮಗೆ, ನಿಮ್ಮ ಹೃದಯ ಆಯ್ತಲ್ಲ ಅದು ಆಲ್ರೆಡಿ ಹೇಳ್ತಾಯಿತ್ತು. ಸೊ ಅದು ಏನು ಹೇಳ್ತಾಯಿತ್ತು ಸ್ವಲ್ಪ ಲಕ್ಷ್ಯ ಕೊಡ್ರಿ. ಅದಕ್ಕೆ ಕಮೆಂಟ್ ಮಾಡ್ತೀರಿ, ನಮಗೇನು ಗೊತ್ತಿದ್ರೆ ನಾವು ಯಾಕೆ ರೀಡಿಂಗ್ ನೋಡ್ತಿದ್ವಿ ಅಂತಂದೆ. ಸೊ ಅದು ಏನು ಮನಸ್ಸು ಹೇಳ್ತೈತೆ, ಎಲ್ಲರಿಗೂ ಒಂದು ಮನಸ್ಸು ಇರ್ತೈತಿ, ಇಂಟ್ಯೂಷನ್ಸ್ ಇರ್ತಾವೆ. ಯಾವ ವ್ಯಕ್ತಿ ಬಗ್ಗೆ ನೋಡ್ತಿದ್ರಲ್ಲ, ಸೊ ಅದಕ್ಕೆ ನಿಮ್ಗೆಲ್ಲ ಆನ್ಸರ್ ಗೊತ್ತು. ವೆದರ್ ಯು ಹ್ಯಾವ್ ಟು ವೇಟ್, ಯು ಹ್ಯಾವ್ ಟು ಮೂವ್ ಆನ್. ಇನ್ನು ಹೆಂಗೆ ಸರಿ ಅನಿಸುತ್ತೆ ಹಂಗೆ ಮಾಡು ಅಂತಲೇ ಅವ್ರು ನಿಮಗೆ ಹೇಳ್ತಿದ್ದಾರೆ ನೋಡ್ರಿ. ನಾನಲ್ಲ, ಇಲ್ಲಿ ಕಾರ್ಡ್ ಒಳಗೆ ಬಂದಿರೋದು. ಡೂ ವಾಟ್ ಫೀಲ್ಸ್ ರೈಟ್, ನಿಮಗೆ ಏನು ಸರಿ ಅನಿಸುತ್ತೆ ಅದನ್ನು ಮಾಡು ಅಂತ ಹೇಳ್ತಿದ್ದಾರೆ. ಇಮ್ಯಾಜಿನ್ ಆಲ್ ಅನ್ವಾಂಟೆಡ್ ಥಾಟ್ಸ್ ಡಿಸಾಲ್ವಿಂಗ್ ಇನ್ ಟು ಲೈಟ್, ಕ್ರಿಯೇಟಿಂಗ್ ರೂಮ್ ಫಾರ್ ಅ ನ್ಯೂ ಅಪಾರ್ಚುನಿಟೀಸ್ ಆ್ಯಂಡ್ ಪಾಸಿಬಿಲಿಟೀಸ್ ಫಾರ್ ಲೈಫ್. ಮೋಸ್ಟ್ಲಿ ಇದು ನಿನ್ನೆ ರೀಡಿಂಗ್ ಒಳಗೆ ಬಂದವು ಈ ಕಾರ್ಡ್. ನೀವು ಯಾವ ವ್ಯಕ್ತಿ ಬಗ್ಗೆ ನೋಡ್ತಿದ್ದೀರಲ್ಲ ನೀವು, ನಿನ್ನ ತಲೆ ಒಳಗೆ ಏನೇನಾರ ಕನ್ಫ್ಯೂಷನ್ಸ್ ಇದ್ವ, ನಿನ್ನ ತಲೆ ಒಳಗೆ ಏನಾದರೂ ಬೇರೆ ಬ್ಯಾಡಾಗಿದ್ದೇನೋ ನನ್ನ ಬಗ್ಗೆ ಕೆಟ್ಟದಾಗಿ, ನಮ್ಮ ರಿಲೇಷನ್ಶಿಪ್ ಬಗ್ಗೆ ಡೌಟ್ಸ್ ಏನಾರು ಹಿಂಗೆ ಬಂದಿದ್ರೆ ಅವನ್ನೆಲ್ಲ ಸ್ವಲ್ಪ ಸೈಡಿಗೆ ಇಡ. ನಾವಿಬ್ಬರು ಖುಷಿಯಾಗಿರೋಣ ಅಂದ್ರೆ ನಮ್ಮ ಹೊಸ ಪಾಸಿಬಿಲಿಟಿ ಆಪರ್ಚುನಿಟಿ ನಮ್ಮ ಜೀವನದಾಗ ಬರೋಕ್ಕೆ ಸಾಧ್ಯ ಅಂತ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತದೆ.
ಸಿ ಇದು ಒಂದು ಕಾರ್ಡ್ ಬಿಟ್ಟು ನಿನ್ನೆ ರೀಡಿಂಗ್ ಒಳಗನ ಮೋಸ್ಟ್ಲಿ ನಿನ್ನೆನ ಮಧ್ಯಾಹ್ನ ಬಂದಾವ, ಇವೇ ಸೇಮ್ ಕಾರ್ಡ್ ಬಂದಾವ. ಕ್ರಿಟಿಸೈಸಿಂಗ್ ಒನ್ ಅನದರ್ ವಿಲ್ ಓನ್ಲಿ lead to further unhappiness. Love and accept each other as you are and your relationship magically transform. ಒಬ್ರಿಗೊಬ್ರು ನಾವು ಬೈಕೊಂತ ನೀ ಹಿಂಗೆ ಮಾಡಿ ನಾವು ಒಬ್ರಿಗೊಬ್ರು ಮಾತಾಡ್ಕೊಂಡು ಹಿಂಗೆ ಬೈಕೊಂತ ನಮಗೆ ನಾವು ಕ್ರಿಟಿಸೈಸ್ ಮಾಡ್ಕೊತ ಒಬ್ರು ತೆಗಳ್ಕೊತ ಇದ್ವಿ ಅಂದ್ರೆ ನಮ್ಮ ರಿಲೇಷನ್ಶಿಪ್ ಒಳಗೆ ಬರೀ ಯಾವಾಗಿದ್ರೂ ದುಃಖರ ತುಂಬತತಿ, ಖುಷಿ ಅನ್ನೋದು ಇರಂಗಿಲ್ಲ. ಸೊ ನಾವು ಹೆಂಗೆ ಅದೇವಿ ಹಂಗೆ ನಾವಿಬ್ಬರು ಒಪ್ಕೊಳೋದು ಕಲ್ಯಾಣ. ಯಾಕಂದ್ರೆ ಎಲ್ಲರೂ ವ್ಯಕ್ತಿತ್ವ ಬೇರೆ ಇರ್ತಾವೆ, ಒಬ್ಬೊಬ್ರು ಇದು ಬೇರೆ ಇರ್ತೈತಿ. ಅದು ಪ್ರೀತಿ ಅಂತ ಒಬ್ಬರ ಮ್ಯಾಗ ಹುಟ್ಟ ಮೇಲೆ ಅವ್ರು ಹೆಂಗಂದ್ರೆ ಹಂಗೆ ಆಕ್ಸೆಪ್ಟ್ ಮಾಡ್ಕೋಬೇಕ್ರೆ. ಒಬ್ಬರು ನಮ್ಗೆ ಇಷ್ಟ ಆಗ್ಯಾರ ಒಬ್ಬರು ಅಂತಂದ್ರೆ ಏನೋ ಒಂದು ಕಾರಣ ಇರುತ್ತಲ್ಲ ಅದು. ಸೊ ಅವ್ರ ಕಡೆ ಏನು ಒಳ್ಳೆ ಗುಣ ಅದಾವು, ಅವು ನಿಮಗೆ ಅವರಿಂದ ಏನು ಇಷ್ಟ, ಅವ್ರೊಳಗೆ ನಿಮಗೆ ಏನು ಇಷ್ಟ ಆಗ್ತಾವೆ ಅದನ್ನಷ್ಟೇ ಫೋಕಸ್ ಮಾಡಿರಿ. ಬ್ಯಾಡಾಗಿದೆ ಎಲ್ಲರೂ ಪರ್ಫೆಕ್ಟ್ ಇರಲ್ಲ, ಹೌದಾ? ಯಾರೂ ಪರ್ಫೆಕ್ಟ್ ಇರಲ್ಲ, ಎಲ್ಲರೂ ಅಲ್ಲ, ಯಾರೂ ಪರ್ಫೆಕ್ಟ್ ಇರಲ್ಲ. ಸೊ ಅವ್ರ ಇನ್ಪರ್ಫೆಕ್ಷನ್ಸ್ ಕಡೆ ನೀವು ಲಕ್ಷ್ಯ ಕೊಟ್ಟರೆ ಅಂದ್ರೆ ಮತ್ತು ಅಲ್ಲಿ ಆಬ್ವಿಯಸ್ಲಿ ಬೇಜಾರನ್ನು ಸ್ಟಾರ್ಟ್ ಆಗುತ್ತೆ. ಸೊ ಅವ್ರು ನಿಮಗೆ ನಿಮ್ಮ ಗುಣ ಅವ್ರು ಕೆಲವೊಂದು ನೀವು ಮಾಡೋವಂಥ ಮಾತಾಡೋಂಥ ಏನೋ ಇರ್ತಾವೆ, ಅವ್ರ ಕೆಲವೊಂದು ಗುಣ ನಿಮಗೆ ಇಷ್ಟ ಆ ಕಡೆ ಲವ್ ಆ್ಯಂಡ್ ಆಕ್ಸೆಪ್ಟ್ ಈಚ್ ಅದರ್ ಆ್ಯಸ್ ಯು ಆರ್. ಅವ್ರು ಹೆಂಗೆ ಅದ್ರ ಹಂಗೆ ನೀವು ಆಕ್ಸೆಪ್ಟ್ ಮಾಡ್ಕೊಡೋಣ. ನೀ ಹೆಂಗದಿ ನಾ ಹಂಗೆ ನಿನ್ನನ್ನು ಒಪ್ಕೊತೀನಿ, ನಾ ಹೆಂಗದಿ ನೀ ಹಂಗೆ ಒಪ್ಕೊ, ಹೌದಾ? ನೋಡಿ ಅವಾಗ ನಮ್ಮ ರಿಲೇಷನ್ಶಿಪ್ ಒಳಗೆ ಎಷ್ಟು ಮ್ಯಾಜಿಕ್ ಚೇಂಜಸ್ ಆಗೋದು ಅದು ಸಾಧ್ಯತೆ ಅದಾವು ಅಂತ ನಿಮ್ಗೆ ಹೇಳ್ತಿದ್ದಾರೆ. ದಿಸ್ ಇಸ್ ಅ ಮೆಸೇಜ್. ಸೊ ಇಲ್ಲಿ ಏನಂದ್ರೆ ಅವರು ಸಹ ನಿಮ್ಗೆ ಹೇಳ್ತಿದ್ದಾರೆ, ನಿನಗೆ ಹೆಂಗೆ ಬೇಕು ಹಂಗೆ ಮಾಡ, ನೀವು ವೇಟ್ ಮಾಡಂಗಿರ ಮಾಡ್ಬೋದು, ನಿನಗೆ ಚಲೋ ಅನಿಸಿಲ್ಲ ನೀವು ಹೋಗಬಹುದು ಅಂತ ನಿಮ್ಗೆ ಆಪ್ಷನ್ ಕೊಟ್ಟಬಿಟ್ರೆ. ನಿನಗೇನು ಅನಿಸುತ್ತೆ ಅದು ಮಾಡು. ಸೊ ಇಷ್ಟು ಹೇಳುತ್ತಾ ಈ ರೀಡಿಂಗನ್ನು ಮುಗಿಸೋಣ. ಹೆಲ್ಪ್ಫುಲ್ ಆಯ್ತು ಅನ್ಕೊತೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಪರ್ಸ್ನಲ್ ರೀಡಿಂಗಿಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ. ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ.